ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಬೆಳಗ್ಗೆ ಇವತ್ತೂ ನಾನು ನಾರ್ಮಲಿ ಆ್ಯಶ್ ಕಾರ್ಡ್ ಬೂದ್ಗುಂಬಳಕಾಯಿ ಜ್ಯೂಸನ್ನು ತೆಗೆದುಕೊಳ್ತಾ ಇದ್ದೀನಿ. ಸೊ ಬಾಡಿ ಡಿಟಾಕ್ಸಿಫೈ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಆ ನಂತರ ನಾನು ಇಲ್ಲಿ ಸೂರ್ಯ ನಮಸ್ಕಾರ ಮಾಡಲಿಕ್ಕೆ ಮಾಡಿ ಮೇಲೆ ಹೋಗಿ ಸೂರ್ಯ ನಮಸ್ಕಾರನ ಮಾಡ್ತಾಯಿದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ. ನಿನ್ನೆ ವಿಡಿಯೋ ಎಡಿಟ್ ಮಾಡಲಿಕ್ಕಾಗಲಿಲ್ಲ, ಯಾಕಂದರೆ ಕರೆಂಟ್ ಹೋಗಿ ಬಂದು ಮಾಡ್ತಾಯಿತ್ತು. ಸೊ ಹಾಗಾಗಿ ವಿಡಿಯೋ ಎಡಿಟ್ ಮಾಡಲಿಕ್ಕಾಗಲಿಲ್ಲ. ಈಗ ಆಲ್ರೆಡಿ ಯಾವ ರೀತಿ ಸೂರ್ಯ ನಮಸ್ಕಾರ ಮಾಡೋದು ಅಂತ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದರೆ ಲಾಸ್ಟ್ ವಿಡಿಯೋ ನೋಡ್ಕೊಳ್ಳಿ. ಈಗ ಸಕ್ಸಸ್ಫುಲಿ ಡೇ 3 ಕಂಪ್ಲೀಟ್ ಮಾಡಿದ್ದೀರಾ ಸುಮಾರು ಜನ. ಸೊ ಡೇ 4 ಯಾರೆಲ್ಲ ಹಾಗೆ ಕಂಟಿನ್ಯೂ ಮಾಡ್ತಿದ್ದೀರಾ ನೋಡಿ. ಸೊ ಇವತ್ತಿನ ದಿನ ನಾನು ಕಂಪ್ಲೀಟ್ ಲಿಕ್ವಿಡ್ ಡಯಟಲ್ಲಿ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಲಿಕ್ವಿಡ್ ಡಯಟ್ ನಿಮ್ಗೆ ಆಗಲಿಲ್ಲ ಅಂತ ಅಂದರೆ ಬೆಳಗ್ಗೆ ಮಾತ್ರ ಲಿಕ್ವಿಡ್ ಡಯಟಲ್ಲಿದ್ದು ಮಧ್ಯಾಹ್ನ ಮಾಮೂಲಿ ಫ್ರೂಟ್ಸು ಮತ್ತು ಊಟ ಎಲ್ಲ ಮಾಡ್ಕೋಬೋದು. ಸೊ ಆಗತ್ತೆ ಅನ್ನೋರಿಗೆ ಮಾತ್ರ ಮಾಡಿ, ಇಲ್ಲ ಅಂದರೆ ಬೇಡ. ಸೊ ಸೂರ್ಯ ನಮಸ್ಕಾರ ಆಯಿತು. ನಂತರ ಮನೆ ಕೆಲಸಗಳನ್ನೆಲ್ಲ ಮುಗಿಸಿ 9 ಗಂಟೆಗೆ ನಾನಿಲ್ಲಿ ಪಾಲಕ್ಕು ಮತ್ತು ಬಾಳೆಹಣ್ಣನ್ನು ಹಾಕಿ ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿತಿದ್ದೀನಿ. ಸೊ ಇದು ನಿಮಗೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ಸೊ ಬಾಳೆಹಣ್ಣು ಹಸುವನ್ನು ನೀಗಿಸುತ್ತೆ. ಅಟ್ ದ ಸೇಮ್ ಟೈಮ್ ಪಾಲಕ್ ಸೊಪ್ಪು ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಫೈಬರ್ ಜಾಸ್ತಿ ಇದೆ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಈಗ ಇದೆರಡನ್ನು ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಂಡು ಬರ್ತೀನಿ. ನೀವು ಶೋಧಿಸ್ಕೊಂಡು ಕುಡೀರಿ, ಇಲ್ಲಾಂದರೆ ನಿಮ್ಗೆ ಅಭ್ಯಾಸ ಇದೆ ಅಂದರೆ ಕೂಡ ಪರವಾಗಿಲ್ಲ, ಹಾಗೆ ಕುಡೀರಿ. ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಈಗ ಬೆಳಗ್ಗೆನೆ ಬೂದ್ಗುಂಬಳಕಾಯಿ ಜ್ಯೂಸನ್ನು ಕುಡಿದು ಇವತ್ತು ಫುಲ್ ಡೇ ನಾನು ಲಿಕ್ವಿಡ್ ಡಯಟಲ್ಲಿ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಕ್ಕಪ್ಪ ಅಂದರೆ ಬಾಡಿಗೆ ಕಂಪ್ಲೀಟಾಗಿ ಹೀಲಿಂಗ್ ಟೈಮನ್ನು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಪಾಲಕ್ ಮತ್ತು ಬಾಳೆಹಣ್ಣು ಹಾಕಿ ನೀರು ಹಾಕಿ ರುಬ್ಬಿರುವಂಥದ್ದು. ಇದೊಂಥರ ಶೇಕ್ ಅಂದ್ಕೊಳ್ಳಿ, ಯಾವುದೇ ರೀತಿ ಸಕ್ಕರೆ ಇರೋದಿಲ್ಲ, ಏನೂ ಇರೋದಿಲ್ಲ. ಬಟ್ ನಿಜವಾಗ್ಲೂ ಟ್ರಸ್ಟ್ ಮೀ ಚೆನ್ನಾಗಿರೋದಿಲ್ಲ ಹೇಳ್ತಾ ಇದ್ದೀನಿ. ಸೊ ಬಟ್ ಏನಪ್ಪ ಅಂದರೆ ಹೆಲ್ತ್ಗೆ ತುಂಬ ಒಳ್ಳೆಯದು, ಫೈಬರ್ ಜಾಸ್ತಿ ಇರುತ್ತೆ ಮತ್ತು ನಿಮ್ಮ ಬಾಡಿ ಚೆನ್ನಾಗಿ ಡಿಟಾಕ್ಸಿಫೈ ಆಗುತ್ತೆ. ನೀವು ಗಮನಿಸ್ಬೋದು, ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ನೀವು ವಾಶ್ರೂಮ್ಗೆ ಹೋದಾಗ ನಿಮಗೆ ಗೊತ್ತಾಗುತ್ತೆ ಫೀಲು. ಎಸ್, ಈಗ ಕುಡಿತೀನಿ. ಎಲ್ಲನೂ ಅಷ್ಟೇ ಈ ರೀತಿ ಅನ್ಕೊಂಡು ಕುಡಿಬೇಕು. ನನಗೆ ಅಭ್ಯಾಸ ಇದೆ, ಬಟ್ ಅಭ್ಯಾಸ ಇಲ್ಲದೆ ಇದ್ದವ್ರಿಗೆ ತುಂಬ ಕಷ್ಟ ಆಗುತ್ತೆ. ಫಸ್ಟ್ ಟೈಮ್ ಅಕ್ಕ ಚೆನ್ನಾಗಿಲ್ಲ ಅಂತ ಪಕ್ಕ ಕಾಮೆಂಟ್ ಮಾಡ್ತೀರಾ. ಬಟ್ ಟ್ರಸ್ಟ್ ಮೀ, ಇದು ಹೆಲ್ತಿ ಡ್ರಿಂಕ್ ಅಂತ ಹೇಳ್ಬೋದು. ಈಗ ನಾನು ಬೇಕಾದಾಗೆಲ್ಲ ಇವತ್ತು ಫುಲ್ ಲಿಕ್ವಿಡ್ ಡಯಟಲ್ಲೇ ಇರ್ತೀನಿ, ಆಯಿತಾ. ಸೊ ನಿಮ್ಗೆ ಆಗಲ್ಲ ಅಂತ ಅಂದರೆ ಕಂಪ್ಲೀಟ್ಲಿ ನೀವು ಇದನ್ನು ಸ್ಕಿಪ್ ಮಾಡಿ, ಆಯಿತಾ. ಲಿಕ್ವಿಡ್ ಡಯಟ್ ಆಗಲ್ಲ ಅಂದರೆ ನೀವು ನಾರ್ಮಲ್ ಊಟದ ಜೊತೆ ನಾನು ಹೇಳಿದ್ನಲ್ಲ, ತರಕಾರಿ 1/4 ಭಾಗ ಊಟ ಆದರೆ 3/4 ಭಾಗ ತರಕಾರಿ, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನಾನು ಇದನ್ನ ಮುಗಿಸ್ಬಿಟ್ಟು ಸಿಗ್ತೀನಿ. ನೀನು ಇವಾಗ ಇದನ್ನ ಕುಡಿಬೇಕು. ನೀನೇ ಕೇಳಿದ್ಯಾ ಬೇಕು ಅಂತ ಶೇಕ್ ಅದು. ಆಯ್ತು, ಅದೆಲ್ಲ ಗೊತ್ತಿಲ್ಲ, ನೀನ್ ಹೇಳ್ದೆ. ನಾನು ಕುಡಿತೀನಿ ನೋಡಿ. ಇವಾಗ ನೀನ್ ಇದು ಕುಡ್ದಿಲ್ಲ ಅಂತಂದ್ರೆ ನಿನ್ ಗೋಲ್ ಕೈಯಿಂದ ದುಡ್ಡು ಎತ್ಕೊಳ್ಳೋದು. ಏನಿರುತ್ತೆ ಮಗನೇ ಅದ್ರಲ್ಲಿ? ಕುಡಿಬೇಕು ಫುಲ್ಲು, ಇಲ್ಲಾಂದ್ರೆ ಗೋಲ್ ಕೈಯಿಂದ ದುಡ್ಡು ಹೊರಟೋಗ್ಬಿಡುತ್ತೆ. ಗ್ರೀನ್ ಲೀಫ್. All is well, all is well, all is well, all is well. ನಿಧಾನಕ್ಕೆ ಕುಡಿ, ಸಾಕು, ಕುಡಿ. ವಾವ್, ವೆರಿ ಗುಡ್. ಆಲ್ ಈಸ್ ವೆಲ್ ಅಲ್ವಾ ಚಿನ್ನ? ನೋಡವು ಐದಳ ಏನದು? ನಿಮಗೆ ಕುಡಿಯೋಕ್ಕಾಗ್ತಿಲ್ಲ ಅಂದರೆ ಸ್ವಲ್ಪ ಶೋಧಿಸ್ಕೊಂಡು, ಅಂದರೆ ಜಾರಿಯಲ್ಲಿ ಶೋಧಿಸ್ಕೊಂಡಾದ್ರೂ ಕುಡಿಬೋದು. ಬಟ್ ಟ್ರಸ್ಟ್ ಮೀ, ಒನ್ ಆಫ್ ದ ಬೆಸ್ಟ್ ಹೆಲ್ತ್ ಡ್ರಿಂಕ್. ತುಂಬ ಚೆನ್ನಾಗಿ ಬಾಡಿ ಡಿಟಾಕ್ಸಿಫೈ ಆಗುತ್ತೆ. ಸೊ ಈಗ 1 ಗಂಟೆ ಆಗಿದೆ. ಇವಾಗಂತೂ ಫುಲ್ ಎನರ್ಜಿ ಭರಿತವಾದಂಥ ಒಂದು ಡ್ರಿಂಕ್ ಹೇಳ್ಕೊಡ್ತೀನಿ. ಸೊ ಮೊದಲು ಒಂದು 5 ಖರ್ಜೂರನ ನೆನೆಸಿಟ್ಕೊಂಡಿದ್ದೀನಿ, ಒಂದು 5 ರಿಂದ 6 ಬಾದಾಮಿ, 1 ಬಾಳೆಹಣ್ಣು, ಒಂದು ಅರ್ಧ ಆ್ಯಪಲ್ಲು, 1 ಗ್ಲಾಸ್ನಷ್ಟು ಹಾಲು. ಸೊ ಇವತ್ತೇನು ತೊಗೊಳ್ತಾ ಇಲ್ಲ, ಬರೀ ಹಾಲನ್ನು ತೆಗೆದುಕೊಳ್ತಾ ಇದ್ದೀನಿ ಇಲ್ಲಿ. ಸೊ ಫಸ್ಟ್ ಏನು ಮಾಡ್ತೀನಿ ಅಂದರೆ ನೆನೆಸಿಟ್ಕೊಂಡಿರೋಂಥ ನೀರಿನ ಸಮೇತ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ಆ ನಂತರ ಇಲ್ಲಿ ಆ್ಯಪಲನ್ನು ನೀಟಾಗಿ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತೀನಿ, ಆಯಿತಾ. ಸೊ ನೆಕ್ಸ್ಟ್ ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣು ಇತ್ತು ಅಂದರೆ ತುಂಬ ಒಳ್ಳೆಯದು. ಏಲಕ್ಕಿ ಬಾಳೆ ಸಿಕ್ಕಿಲ್ಲ ಅಂದರೆ ಪರವಾಗಿಲ್ಲ, ಈ ರೀತಿ ಬಾಳೆಹಣ್ಣು ಕೂಡ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ, ಆಯಿತಾ. ಈ ಬಾಳೆಹಣ್ಣನ್ನು ಕೂಡ ನೀಟಾಗಿ ಈ ರೀತಿ ಮುರಿದು ಹಾಕ್ಕೊಳ್ಳಿ. ನಂತರ ಸುಮಾರು 1/4 ಲೀಟ್ರಷ್ಟು ಹಾಲನ್ನು ಹಾಕ್ಬಿಟ್ಟು ಇದನ್ನು ನೀಟಾಗಿ ನುಣ್ಣಗೆ ರುಬ್ಕೊಂಡು ಬಂದುಬಿಟ್ಟು ಸರ್ವ್ ಮಾಡಿದ್ರೆ ಆಯಿತು. ಸೂಪರಾಗಿರುತ್ತೆ. ಇದಂತೂ ನನ್ನ ಫೇವ್ರೆಟ್ ಡ್ರಿಂಕ್ ಅಂತ ಹೇಳ್ಬೋದು. ನನ್ನ ಮಧ್ಯಾಹ್ನದ
ಲಂಚ್ಗೆ ನಾನು ತೆಗೆದುಕೊಳ್ತಿರುವಂತಹ ಲಿಕ್ವಿಡ್ ಡಯಟ್ ಆಯ್ತಾ. ಸೂಪರ್ ಅಂದರೆ ಇದು ನನ್ನ ಫೇವ್ರೆಟಲ್ಲಿ ಸಿಕ್ಕಾಪಟ್ಟೆ ಫೇವ್ರೆಟ್. ನಿಮಗೆ ಬೇಜಾರಾದಾಗೆಲ್ಲ ನೀವು ಇದನ್ನ ಮಾಡ್ಕೊಂಡು ಕುಡೀರಿ. ಮೇಡಮ್ ಸಕ್ಕರೆ ಹಾಕಿಲ್ಲ ಅಂತ ಕೇಳಬೇಡಿ, ಖಂಡಿತವಾಗ್ಲೂ ಸಕ್ಕರೆ ಹಾಕಿಲ್ಲ. ಸಿಗೆ ಡೇಟ್ಸ್ ಅನ್ನ ಹಾಕಿದ್ದೀನಿ. ಸೊ ಡೇಟ್ಸ್ ನ್ಯಾಚುರಲಿ ಸ್ವೀಟ್ನೆಸ್ ಅನ್ನ ಕೊಡುತ್ತೆ. ಸೊ ಹಾಗಾಗಿ ಸಕ್ಕರೆ ಅವಶ್ಯಕತೆ ನಿಮಗೆ ಬೀಳೋದಿಲ್ಲ. ಒಂದ್ಸತಿ ನೀವು ಕುಡೀರಿ ಇದನ್ನ, ಡೆಫಿನೆಟ್ಲಿ ನೀವೆಲ್ಲ ಇಷ್ಟಪಟ್ಟು ಕುಡಿತೀರಾ. ನಾನಿಲ್ಲಿ ಪಚ್ಚಬಾಳೆ ಹಾಕಿದ್ದೆ. ಸೊ ಪಚ್ಚಬಾಳೆ ಇಲ್ಲ ಅಂದ್ರೆ ಏಲಕ್ಕಿ ಬಾಳೆ ಹಾಕೊಳ್ಳಿ. ಏಲಕ್ಕಿ ಬಾಳೆ ಚಿಕ್ಕದೊಂದು ಹಾಕಿದ್ರೆ ಸಾಕು. ಪಚ್ಚಬಾಳೆಯಲ್ಲಿ ನನಗೆ ಇನ್ನೂ ಚಿಕ್ಕದು ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ಮೀಡಿಯಂ ಸೈಜ್ ಇದ್ದಿದ್ದೆ ನಾನು ಹಾಕೊಂಡಿದ್ದೀನಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಮಿನಿಮಮ್ 4ರಿಂದ 5 ಖರ್ಜೂರ ನೆನೆಸಿದ್ರೆ ಸಾಕು ಸ್ನೇಹಿತರೆ. ಈ ಜ್ಯೂಸ್ನ ನೀವು ಮಾಡ್ಕೊಂಡು ಕುಡಿದ್ರೆ ಫುಲ್ ಎನರ್ಜೆಟಿಕ್ ಆಗಿರುತ್ತೆ. ಮತ್ತೆ ನಿಮಗೆ ಸ್ವಲ್ಪ ಚಿಲ್ಡ್ ಆಗಬೇಕು ಅಂದ್ರೂ ಕೂಡ ಸ್ವಲ್ಪ ಫ್ರಿಡ್ಜಲ್ಲಿ ಇಟ್ಬಿಟ್ಟು ಕೂಡ, ಅಂದ್ರೆ ಈ ಡೇಟ್ಸ್ನೆಲ್ಲ ಬಾದಾಮಿ ಅಥವಾ ಹಾಲನ್ನ ಫ್ರಿಡ್ಜಲ್ಲಿ ಇಟ್ಬಿಟ್ಟು ಕೂಡ ಉಪಯೋಗಿಸ್ಬೋದು. ಸೂಪರ್ ಆಗಿರುತ್ತೆ. ಐ ಲವ್ ದಿಸ್ ಮಿಲ್ಕ್ ಶೇಕ್. ಹೆಂಗಿರುತ್ತೆ ಗೊತ್ತಾ, ನಾವು ಹೊರಗಡೆ ಹೋಗಿ ತೊಗೊಂಡು ಕುಡಿತೀವಿ ನೋಡಿ, ಸೇಮ್ ಡಿಟೋ 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 ಅದೇ ಟೇಸ್ಟ್ ಇರುತ್ತೆ. ಸೊ ನಾನು ಯೂಶಲಿ ಮೊಬೈಲ್ ಕಾಮೆಂಟ್ಸನ್ನು ನೋಡಿಕೊಂಡು ಡ್ರಿಂಕನ್ನು ಎಂಜಾಯ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಮೆಸೇಜಸ್ ಏನೇನು ಬಂದಿತ್ತು ಎಲ್ಲನೂ ಕೂಡ ನೋಡ್ತಾ ಎಂಜಾಯ್ ಮಾಡ್ತಾ ಇದ್ದೆ. ಕೆಲವೊಂದು ರಿಪ್ಲೈ ಮಾಡೋದಕ್ಕೆ ರಿಪ್ಲೈ ಮಾಡ್ತಿದ್ದೆ. ಸೊ ಇನ್ನೇನು ಹುಡುಗರು ಬರ್ತಾರೆ, ಹುಡುಗರಿಗೋಸ್ಕರ ಸಾಂಬಾರು ರೆಡಿ ಇದೆ. ಸೊ ಸಾರು, ಅನ್ನ, ರೈಸು ಮತ್ತು ಹುಡುಗರಿಗೆ ಸಲಾಡ್ ಕೂಡ ರೆಡಿ ಇದೆ. ಇವತ್ತು ಅವ್ರಿಗದೆ. ಸುನಿಮಾ ಕೂಡ ಇನ್ನೂ ಕಾಲೇಜಿಂದ ಬಂದಿಲ್ಲ. ಸೊ ಅವ್ರಿಗೂ ಕೂಡ ರೆಡಿ ಇದೆ. ನೆಕ್ಸ್ಟ್ ಸಿಗ್ತೀನಿ ಆಯ್ತಾ. ಮಧ್ಯಾಹ್ನ ಹೊಟ್ಟೆ ಹಸಿವಾಯ್ತು ಅಂದ್ರೆ ಏನಾದರೂ ಮಾಡ್ಕೊಂಡು ತಿನ್ನೋಣ ಆಯ್ತಾ. ನಂತರ ರಾತ್ರಿ 7 ಗಂಟೆಗೆ ಮಲಗೋ ಮುಂಚೆ ನಾನೇನು ಮಾಡ್ತಾಯಿದ್ದೀನಿ, ಸ್ವಲ್ಪ ಹೊಟ್ಟೆ ಹಸಿವಾಗ್ತಿತ್ತು. ಹಾಗಾಗಿ ನಾನು 7 ಗಂಟೆ ನಂತರ ನಾನು ಯಾವುದನ್ನು ತೊಗೊಳ್ಳಲ್ಲ. ಏನು ಮಾಡ್ತಿದ್ದೀನಿ, ಇಲ್ಲಿ ಅವಲಕ್ಕಿಯನ್ನು ಚೆನ್ನಾಗಿ ತೊಳೆದಿಟ್ಕೊಳ್ತಾ ಇದ್ದೀನಿ. ದಪ್ಪ ಅವಲಕ್ಕಿ ಒಂದು 2ರಿಂದ 3 ಬಾರಿ ಚೆನ್ನಾಗಿ ತೊಳೆದಿಟ್ಕೊಳ್ಳಿ. ಆ ನಂತರ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಬಾಳೆಹಣ್ಣನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ, ಪಚ್ಚಬಾಳೆ, ನಿಮಗೆ ಯಾವ ಬಾಳೆ ಬೇಕಾದರೂ ಹಾಕ್ಕೋಬೋದು, ತೊಂದರೆ ಇಲ್ಲ. ಸೊ ಏಲಕ್ಕಿ ಬಾಳೆ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಹೊಟ್ಟೆ ಹಸ್ಕೊಂಡಿದ್ದೀನಿ ಅಂತ ಅನ್ನೋ ಟೈಮ್ನಲ್ಲಿ ಪಚ್ಚಬಾಳೆ ಹಣ್ಣನ್ನು ಉಪಯೋಗಿಸ್ಬೋದು. ಈಗ ಇದಕ್ಕೆ ಏಲಕ್ಕಿ ಪುಡಿ ಸುಮಾರು ಒಂದು ಅರ್ಧ ಟೀ ಸ್ಪೂನ್ನಷ್ಟು, ಆ ನಂತರ ಇಲ್ಲಿ ಬೆಲ್ಲದ ಪುಡಿ ಸುಮಾರು ಒಂದು 2 ಟೀ ಸ್ಪೂನಷ್ಟು, ಆ್ಯಪಲ್ಲು ಸಣ್ಣದಾಗಿ ಒಂದೇ ಒಂದು ಪೀಸ್ ಆ್ಯಪಲನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಫುಲ್ ಕಂಪ್ಲೀಟ್ ಲಿಕ್ವಿಡ್ ಡಯಟಲ್ಲಿದ್ದೆ. ಸಂಜೆ ಮಾತ್ರ ನಾನು ಸ್ವಲ್ಪ ಸಾಲಿಡ್ಡಾಗಿ ಫ್ರೂಟ್ಸನ್ನು ತೆಗೆದುಕೊಂಡಿದ್ದೀನಿ, ಫ್ರೂಟ್ಸ್ ಮತ್ತು ಅವಲಕ್ಕಿ. ಸೊ ಈಗ ಕಲಸಿಟ್ಕೊಂಡಿದ್ದೀನಿ. ಸೊ ಇದು ಒನ್ ಆಫ್ ದ ಈಸಿ ಬ್ರೇಕ್ಫಾಸ್ಟ್. ಇದು ಇನ್ನೂ ಹೆಲ್ತಿಯಾಗಿ ಮಾಡಬೇಕು ಅಂತಂದರೆ ಫ್ರೆಶ್ ತೆಂಗಿನಕಾಯಿ ತುರಿಯನ್ನು ಸ್ವಲ್ಪ ಹಾಕ್ಕೊಳ್ಳಿ. ಸೊ ಹಾಕೊಂತಂದರೆ ಇನ್ನೂ ಹೆಲ್ತಿಯಾಗಿ ಚೆನ್ನಾಗಿರುತ್ತೆ. ಸೊ ಈಗ ಇದನ್ನು ತಿನ್ನೋದಷ್ಟೇ. ಈಗ ಚೆನ್ನಾಗಿ ನೆಂದಿದೆ. ನೈಟ್ಗೆ ಈಗ ಇದನ್ನು ಊಟದಾಗ ತೆಗೆದುಕೊಳ್ತಾ ಇದ್ದೀನಿ. ಇಲ್ಲಪ್ಪ ನನಗೆ ಹಸುವಾಗ್ತಿಲ್ಲ ಅಂತ ಅಂದರೆ ಆರಾಮ್ಸೆ ನೀವು ಇನ್ಯಾವುದಾದ್ರೂ ಒಂದು ಜ್ಯೂಸು ಅಥವಾ ನಾನು ಮಾಡಿ ತೋರಿಸಿದ್ನಲ್ಲ ಬಾದಾಮಿ, ಆ್ಯಪಲ್ಲು ಆ ಥರದ್ದು ಯಾವುದಾದ್ರೂ ಮಿಲ್ಕ್ ಶೇಕನ್ನು ಮಾಡ್ಕೊಂಡು ಕುಡಿಬೋದು. ಅಥವಾ ABC ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಇನ್ನೂ ಸ್ಕಿನ್ ಚೆನ್ನಾಗಾಗುತ್ತೆ. ಸೊ ಈಗ ಇದಂತೂ ತುಂಬ ಸಿಂಪಲ್. ಇನ್ ಕೇಸ್ ನೀವೇನಾದರೂ ಉಪವಾಸ ಇರಬೇಕು ಅಥವಾ ವೆಯ್ಟ್ ಲಾಸ್ ಮಾಡಬೇಕು ಅಂತಿದ್ರೆ ಈ ರೀತಿ ಮಾಡ್ಕೊಂಡು ತಿನ್ಬೋದು, ಏನು ತೊಂದರೆ ಇಲ್ಲ. ಸೊ ಇವತ್ತಿನ ವೆಯ್ಟ್ ಲಾಸಲ್ಲಿ ನಿಮಗೆ ನೆಕ್ಸ್ಟ್ ಡೇ ಗೊತ್ತಾಗುತ್ತೆ. ನೆಕ್ಸ್ಟ್ ಡೇ ಡೈರೆಕ್ಟಾಗಿ ಏನು ಮೇಡಮ್ ತಿನ್ನೋದು ಅಂತ ನೀವು ಕೇಳ್ಬೋದು. ನೆಕ್ಸ್ಟ್ ಡೇ ನೀವು ಅರ್ಲಿ ಮಾರ್ನಿಂಗು ಸೇಮ್ ಬೂದ್ಗುಂಬಳಕಾಯಿ ಜ್ಯೂಸು, ಆನಂತರ ಯಾವುದಾದ್ರೂ ಇನ್ನೊಂದು ಜ್ಯೂಸು, ಆಮೇಲೆ ಲೈಟಾಗಿ ಸೌತೆಕಾಯಿ, ಆಮೇಲೆ ಹಣ್ಣು ತಿಂದ್ಬಿಟ್ಟು ಆಮೇಲೆ ನಿಮಗೆ ನಾರ್ಮಲ್ಲು ಊಟನ ಮಾಡ್ಬೋದು. ಸೊ ನೆಕ್ಸ್ಟ್ ಡೇನು ನಾನು Day 5ನ ನೆಕ್ಸ್ಟ್ ತೋರಿಸ್ತೀನಿ. Day 4 ನಿಮ್ಗೆಲ್ಲರಿಗೂ ಯೂಸ್ಫುಲ್ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಬಾಯ್.